ನಿನ್ನೆ ದಾಬಾಸ್ಪೇಟೆ ಮತ್ತು ರಾಮನಗರ ಮುಖ್ಯ ರಸ್ತೆಯಲ್ಲಿ ಮಾಜಿ ಸಚಿವರ ಪುತ್ರ ಆಗಿರುವಂತಹ ಶಶಾಂಕ್ ಅವರು ಅಂದ್ರೆ ಎಚ್ ಎಂ ರೇವಣ್ಣ ಅವರ ಪುತ್ರ ಆಗಿರುವಂತಹ ಶಶಾಂಕ್ ಅವರು ಆಕ್ಸಿಡೆಂಟ್ ಅನ್ನ ಮಾಡಿ ಎಸ್ಕೇಪ್ ಆಗುವಂತ ಪ್ರಯತ್ನವನ್ನ ಮಾಡಿದ್ರಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇದೆ. ಹಿಟ್ ಅಂಡ್ ರನ್ ಮಾಡಿದ್ರಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂದ್ರೆ ಸ್ಥಳದಲ್ಲೇ ಆ, ಮ್, ಒಬ್ಬ ವ್ಯಕ್ತಿ ಸಾವನ್ನಪ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಮಾತಾಡ್ಲಿಕ್ಕೆ ಸ್ವತಃ ಮಾಜಿ ಸಚಿವರಾಗಿರುವಂತಹ ಎಚ್ ಎಂ ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ನೇರವಾಗಿ ಕೇಳಲಿಕ್ಕೆ ಹೋಗ್ತೀನಿ. ಸರ್, ಏನಾಯ್ತು ಘಟನೆ? ನಿನ್ನೆ ನಡೆದಿರ್ತಕ್ಕಂಥ ಅಪಘಾತಕ್ಕೆ ನಾನು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿ ನನಗೂ ನೋವಿದೆ. ಒಬ್ಬ 28 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ ಅಂದರೆ ಅವರ ತಂದೆ ತಾಯಿಗೆ ಅವರ ಸಂಸಾರಕ್ಕಾಗಿರ್ತಕ್ಕಂಥ ನೋವನ್ನು ಭರಿಸಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ಅವರು ತಡ್ಕೊಳ್ಳಿ ಅಂತೇಳಿ. ಆದರೆ ಘಟನೆ ಹೇಗಾಗಿದೆ ಅನ್ನೋದನ್ನು ವಿಸ್ತೃತವಾಗಿ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ಆಗ್ತಾಯಿದೆ. ಅದಕ್ಕೆ ನನ್ನ ಸ್ಪಷ್ಟೀಕರಣ ಇಷ್ಟೇ. ನಿನ್ನೆ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಒಂದು ದೇವಿ ಪೂಜೆ ಮಾಡಿ, ನಾನು ದೀಪಾರಾಧನೆ ಪೂಜೆ ಮಾಡಿಸಿ, ನಮ್ಮ ಸಂಬಂಧಿಕರು, ನನ್ನ ಆತ್ಮೀಯರು, ಮಾಧ್ಯಮದವರು, ಮಿತ್ರರು ಎಲ್ಲ 100 ಜನ ಸೇರಿ ಮನೆಯಲ್ಲೇ ಇದ್ದು 6ರಿಂದ 10 ಗಂಟೆವರೆಗೂ ಪೂಜೆ ಮಾಡಿ 10ವರೆಗೆ ಎಲ್ಲರೂ ಪ್ರಸಾದ ಸ್ವೀಕರಿಸಿ ಒಳ್ಳೆಯ ಒಂದು ಸಂತೋಷದ ಕಾರ್ಯ ಮಾಡಿ, ನಮಗಿರೋಂಥ ಕಷ್ಟ ತಪ್ಪಿಸಪ್ಪ, ನಮ್ಗೆ ಒಳ್ಳೇದು ಮಾಡಪ್ಪ ಅಂತ ಭಗವಂತ ದೇವಿನ ಕೇಳಿಕೊಂಡು ಹೊರಟೋ ಸಂದರ್ಭದಲ್ಲಿ ನನ್ನ ಮಗ, ನನ್ನ ಸೊಸೆ, ನನ್ನ ಮಗಳು ಅಂತಿನವಳು, ನನ್ನ ಸೊಸೆ, ನನ್ನ ಮೊಮ್ಮಗಳು, ನನ್ನ ಬೀಗರು, ಮತ್ತು ಡ್ರೈವರು ನಮ್ಮ ಕಾರಲ್ಲಿ ಹೊರಟಿದ್ದಾರೆ. ಅವ್ರು ಬರೋವಂಥ ಸಂದರ್ಭದಲ್ಲಿ ಉಡ್ಯಾಮನಹಳ್ಳಿಗೂ ಮತ್ತು ಸಿಡಿನಹಳ್ಳಿ ಮಧ್ಯದಲ್ಲಿ ಎದುರುಗಡೆಯಿಂದ 2 ವೆಹಿಕಲ್ 2 ವೀಲರ್ಸ್ ಇಬ್ಬರು ಜೋರಾಗಿ ಬಂದಿದ್ದಾರೆ. ಅವರಿಬ್ಬರು ಒಂಥರ ನಾನು ಮುಂದೆ ಅಂತ ಬರೋದ್ರಲ್ಲಿ ಅವರಿಬ್ಬರ ತಡ್ಕಾಟದಲ್ಲಿ ಕಾರಿನ ಬಲಭಾಗಕ್ಕೆ, ನಾವು ಮಾಗಡಿ ಕಡೆಯಿಂದ ಬರ್ತಾಯಿದ್ದೀವಿ, ಅವ್ರು ಆ ಕಡೆಯಿಂದ ಬರ್ತಾಯಿದ್ದಾರೆ, ಬಲಭಾಗದ ಮುಂದಿನ ಟೈರ್ ಮೇಲೆ ತಗಲಿ ಹತ್ರ ತಲೆಗೇಟಾಗಿ ಸಾವನ್ನಪ್ಪಿದ್ದಾನೆ. ಆದರೆ ನಾನು ಅದನ್ನು ಪಾಪ ಆವಾಗ ನಿಲ್ಲಿಸ್ಬೇಕಾಗಿತ್ತು, ನೋಡಬೇಕಾಗಿತ್ತು. ಅವನಿಗೆ ಗಾಬರಿ ಆಗಿದ್ದಾನೆ. ಮಗು ಇತ್ತು, ನನ್ನ ಸೊಸೆ ಇದ್ಲು, ಅದರಿಂದ ಗಾಬರಿಯಾಗಿ ಮುಂದಕ್ಕೆ ಬಂದಿದ್ದಾನೆ. ಆಮೇಲೆ ಗಾಡಿನ ಸರೆಂಡ್ರು ಮಾಡಿದ್ದಾನೆ. ಇವನು ಡ್ರೈವರು ಅಲ್ಲೇ ಇದ್ದಾನೆ. ಅದೆಲ್ಲ ನಡೆದಿದೆ. ಆದರೆ ನನಗೆ ನೋವಾಗಿದ್ದೇನಪ್ಪ ಅಂದರೆ, ಅವ್ರು ಯಾರೋ ಒಂದು ಸ್ಟೇಟ್ಮೆಂಟ್ ಮಾಡಿದರು. ಅವರ ರಾಜೇಶ್ ಅಂತನೋ ಮಾಗಡಿ ಫಾರ್ಮ್ ಹೌಸಲ್ಲಿ ಕುಡಿದು ಬಂದು ಅವನೇ ಡ್ರೈವ್ ಮಾಡ್ತಿದ್ದ, ಅವನೇ ಆಕ್ಸಿಡೆಂಟ್ ಮಾಡ್ತಾಯಿದ್ದಾನೆ ಅಂತ. ಅದು ಸತ್ಯಕ್ಕೆ ದೂರವಾದದ್ದು, ಸತ್ಯಾಂಶ ಇದು. ಅದರಲ್ಲೂ ಇವರ ವೆಹಿಕಲ್ಲು ರಸ್ತೆ ಬಿಟ್ಟು ಆಚೆಗೆ ಹೋಗಿದೆ ಅವಾಯ್ಡ್ ಮಾಡೋದಕ್ಕೆ. ಅಲ್ಲಿಗೆ ಬಂದು ಅವರೇ ಬಿದ್ದು ಏಟ್ ಮಾಡ್ಕೊಂಡು ಸತ್ತಿದ್ದಾನೆ. ಅದು ಕಾನೂನು, ನೆಲದ ಕಾನೂನು, ಅದೆಲ್ಲ ಇದು ನಡೀಲಿ. ಅದರಲ್ಲಿ ಏನು ಬರುತ್ತೋ ಫೈಂಡಿಂಗ್ಸ್ ಬರಲಿ. ಆದರೆ ರೇವಣ್ಣನ ಯಾರು ಅಂತ ಕೇಳಿದಾಗ ರೇವಣ್ಣನ ಮಗ ಅನ್ನೋದಕ್ಕೂ ಒಂದು ಆಕಸ್ಮಿಕವಾಗಿ ನಡೆದಂಥ ಈ ಘಟನೆಗೆ ಇಷ್ಟು ಪ್ರಚಾರ ಕೊಡ್ತಾರೆ ಅಂತ ಹೇಳಿದ್ರೆ ನನಗೂ ನೋವಾಗಿದೆ. ನಿಮ್ಮ ಯಾರ ಮಗ ಅಂತ ಕೇಳಿದ್ರೆ ಇನ್ನೇನು ಹೇಳೋಕ್ಕಾಗುತ್ತೆ, ರೇವಣ್ಣವ್ರ ಮಗ ಅಂದ ಅಷ್ಟೇ ಒಂದು ದೊಡ್ಡ ರಾದ ಅಂತ ಆಗ್ತಕ್ಕಂಥದ್ದಲ್ಲ. ಬಟ್ ಸ್ಥಳೀಯರು ಹೇಳಿರೋ ಪ್ರಕಾರ ಸರ್, ರೇವಣ್ಣನ ಮಗ ಇದ್ದೀನಿ ನಾನು ಅಂತಂದು ಒಂಥರ ಪ್ರಭಾವಿ ರಾಜಕಾರಣಿ ಮಗ ಇದ್ದೀನಿ ಅನ್ನುವಂಥ ಒಂದು ಅಹಮ್ಮನ ತೋರಿಸಿದ ಅನ್ನುವಂಥ ಮಾತನ್ನ ಸ್ಥಳೀಯರು ಮಾತಾಡೋದು ಸತ್ಯಕ್ಕೆ ದೂರವಾದದ್ದು. ಆ ರೀತಿ ಮಾತಾಡೋರಲ್ಲ. ಅವನು ಯುವಕ ಕಾಂಗ್ರೆಸ್ಸಿನ ರಾಜ್ಯದ ಕಾರ್ಯದರ್ಶಿ. ಬೆಳಗ್ಗೆ ಎದ್ದರೆ ಜನ ಸ್ಪಂದನೆ ಮಾಡ್ತಿರ್ತಾರೆ. ನನ್ನ ಜೊತೆಯಲ್ಲಿ ಅವನು ಬೆಳೀತಾ ಇದ್ದಾನೆ. ಆ ರೀತಿ ಮಾತಾಡಿಲ್ಲ, ಏನಿಲ್ಲ. ಯಾರು ಅಂದರೆ ರೇವಣ್ಣವ್ರ ಮಗ ಅಂತ ಹೇಳಿದ್ದಾನೆ. ಅದು ತಪ್ಪು ಅನ್ನೋದಾದರೆ ನಿಮ್ಮ ತಂದೆ ಹೆಸರು ನೀವು ಹೇಳ್ತೀರ, ಇನ್ಯಾರು ಹೇಳ್ತಾರೆ? ಅವ್ರು ರೇವಣ್ಣವ್ರ ಮಗ ಅಂದಿರೋದೇ ಅಪರಾಧ ಆಗೋದು. ಅದು ಇನ್ಯಾರ ಹೆಸರು ಹೇಳೋಕ್ಕಾಗತ್ತೆ? ಅವನು ಆ ರೀತಿ ದುರ್ವರ್ತನೆಯಲ್ಲಿ ನಡ್ಕೊಳ್ಳೋವಂಥ ಮಗನೂ ಅಲ್ಲ. ನಾವು ಸುಸಂಸ್ಕೃತವಾಗಿ ಬೆಳೆಸಿದ್ದೀವಿ ಮಕ್ಕಳು. ಅಟ್ಲೀಸ್ಟ್ ಅವ್ರ ಘಟನೆ ನಡೆದಾಗ ಅಟ್ಲೀಸ್ಟ್ ಆಗ ಬಿದ್ದಿರುವಂಥ ವ್ಯಕ್ತಿನ ಆಸ್ಪತ್ರೆಗಾದ್ರೂ ಪ್ರಥಮ ಚಿಕಿತ್ಸೆ ಆಗಲಿ ಆಸ್ಪತ್ರೆಗಾದ್ರೂ ಕರ್ಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ಮಾನವೀಯತೆ ದೃಷ್ಟಿಯಿಂದ ಇರಬೇಕಿತ್ತಲ್ಲ ಸರ್. ಹಂಗೆ ಹಿಟ್ ಅಂಡ್ ರನ್ ಮಾಡ್ಲಿಕ್ಕೆ ಏನಾದರೂ ಹೋದ್ರ? ಹಿಟ್ ಆ್ಯಂಡ್ ರನ್ ಮಾಡಿದ್ದಿದ್ರೆ ಸ್ಟೇಷನ್ಗೆ ಗಾಡಿನೇ ಕೊಡ್ತಿರ್ಲಿಲ್ಲ, ಬಂದ್ಬಿಡ್ಬೋದಾಗಿತ್ತು. ಆದರೆ ಮಗು ಇತ್ತು, ಹೆಣ್ಣು ಮಗಳಿದ್ಲು. ರಾತ್ರಿ 10:30 ಗಂಟೆಯಿಂದ 11 ಗಂಟೆ ಟೈಮಲ್ಲಿ ಆಗಿರ್ತಕ್ಕಂಥದ್ದು. ಅದರಿಂದ ಗಾಬರಿಯಾಗಿ ಬಂದಿದ್ದಾನೆ ಹೊರತು ಅಂಥ ಕೆಲಸ ಮಾಡೋದನ್ನಲ್ಲ, ಹಿಟ್ ಆ್ಯಂಡ್ ರನ್ ಅಲ್ಲ. ಅವ್ನು ಡ್ರೈವು ಮಾಡಿಲ್ಲ ಮೊದಲನೇದಾಗಿ. ಇದೆಲ್ಲ ಸತ್ಯಕ್ಕೆ ದೂರವಾದದ್ದು. ಅಪಾದನೆ ಪಾಪ ಅವರು ನೋವಿನಿಂದ ಮಾತಾಡಿದ್ದಾರೆ, ಅದು ಪ್ರಚಾರ ಆಗ್ತದೆ. ಇದು ಪ್ರಚಾರಕ್ಕೆ ಸತ್ಯವನ್ನು ಪ್ರಚಾರ ಮಾಡಿ ಅಂತ ಕೇಳ್ಬೋದು.
ಪೊಲೀಸರು ಏನಾದರೂ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ದಾರೆ ಸರ್ ಏನಂತ? ನಾನೇ ಹಿಂದೆ ನೆಕ್ಸ್ಟ್ ಬಂದೆ ಬಾಗಡೆಯಿಂದ ಬಂದು ನಾನೇ ಆಂಬುಲೆನ್ಸ್ ಕರೆಸಿ ಬಾಡಿನ ಆಸ್ಪತ್ರೆಗೆ ಕರೆಸಿದ್ದೀನಿ. ಅವ್ರೀಗ ಇವತ್ತೆಲ್ಲ ದುಃಖದ ಸಮಯ. ಅವರ ಕಾರ್ಯ ಅವ್ರು ಮಾಡ್ತಾ ಇದ್ದಾರೆ, ಎಕ್ಸಾಮಿನ್ ಮಾಡ್ತಾ ಇದ್ದಾರೆ, FIR ಆಗಿದೆ. ನನ್ನ ವೋಟರೇ ಅವ್ರ ಮನೆ ಗುಡ್ಡೇಗೌಡ ಅಂತೇಳಿ ನನಗೆ ಗೊತ್ತಿರೋರೇ. ಮಾತಾಡ್ತೀನಿ ಆಮೇಲೆ. ಈ ಹುಡುಗ ಯಾರು ಹಾಕಿ ಮಾತಾಡಿದಾರೋ ಟಿ ವಿಗೆ, ಆತನು ನನ್ನ ಊರು ಸ್ವಂತ ಊರಿನವ್ರೆ. ಅವರ ಈ ಹುಡುಗ ಸತ್ತಿರೋ ಹುಡುಗನ ಅಕ್ಕನ ಗಂಡ ಅದರಿಂದ ನೋವಿರುತ್ತೆ. ಘಟನೆ ಸರಿಯಾಗಿ ಅರ್ಥೈಸ್ಕೊಳ್ಳೋಕ್ಕಾಗ್ದೇ ಕೊಟ್ಟಂಥ ಸ್ಟೇಟ್ಮೆಂಟ್ ಅಂತ ಭಾವಿಸ್ತೇನೆ. ಅವ್ರ ಅನಿಸಿಕೆಯೂ ನಾವಿಲ್ಲ. ದುಃಖದ ಸಮಯದಲ್ಲಿ ಅವ್ರೇನು ಹೇಳ್ತಾರೆ ಅಂತ ನಾನು ಅದನ್ನು ಭಾಳ ನಮಗೂ ನೋವಿದೆ. ಕೈಗೆ ಬಂದ ಮಗ ಇಲ್ಲ, ಒಬ್ಬ ಕೈಗೆ ಬಂದ ಮಗ ಅಂತಕ್ಕಂಥದ್ದಲ್ಲ, ನಮಗೂ ನೋವಿದೆ. ಆದರೆ ಆಕ್ಸಿಡೆಂಟ್ ಅನ್ನೋದೇ ಒಂದು ಏನೋ ಇದಕ್ಕಾಗಿ ಬೆನಿಫಿಟ್ಗೆ ಮಾಡಿರೋದೋ ಇಲ್ಲ ಬೇರೆ ಥರ ಮಾಡಿದರೆ ಅದಕ್ಕೆ ಏನೋ ಇರ್ತದೆ. ಏನಿಲ್ಲ, ಆಕ್ಸಿಡೆಂಟ್ ಈಸ್ ಆಕ್ಸಿಡೆಂಟ್, ಬಟ್ ಆಗಬಾರ್ದಾಗಿತ್ತು. ಅದು ಯಾವ ರೀತಿ ಆಯಿತು ಏನಾಯಿತು ಅನ್ನೋದನ್ನು ಲೆಟ್ ದಿ ಇನ್ವೆಸ್ಟಿಗೇಷನ್ ಶುಡ್ ಟೇಕ್ ಪ್ಲೇಸ್. ನಮ್ಮ ಗಾಡಿಗೆ ಡಾಕ್ಯುಮೆಂಟ್ ಇದೆ, ಇನ್ಶೂರೆನ್ಸ್ ಇದೆ, ಹುಡುಗನ ಡ್ರೈವರ್ ಲೈಸೆನ್ಸ್ ಇದೆ, ಕಳ್ತನ ಏನಿಲ್ಲ. ನಡೀಲಿ, ಗೊತ್ತಾಗಲಿ, ಅವ್ರಿಗೆ ಇನ್ಶೂರೆನ್ಸು ಒಳ್ಳೆ ದುಡ್ಡು ಸಿಗಲಿ. ನಾನು ಕೂಡ ಹುಡುಗಿ ಮದುವೆ ಅದಕ್ಕೆ ನಾನು ಸಹಾಯ ಮಾಡ್ತೀನಿ. ನನ್ನ ಕ್ಷೇತ್ರದವರು ನನಗೂ ಇಷ್ಟು ಬೆಳೆಸಿದ್ದಾರೆ. ಇಂಥವು ನನ್ನ ಜೀವನದಲ್ಲಿ ಒಂದು ಘಟನೆಯೂ ನಡೆದಿಲ್ಲ. ಇವತ್ತಿಗೂ ನಾನು ಬಾಗಡಿಲಿ MLA ಇದ್ದಿದ್ರು MLAಗೆ ಇರುವಷ್ಟು ಗೌರವ ನನಗಿದೆ. ಅದು ನನಗೂ ಹಿರಿಮೆ ಇದೆ. ಇದು ಎಚ್ ಎಂ ರೇವಣ್ಣ ಅವರ ಮಾತಾಗಿದೆ. ಆಕಸ್ಮಿಕವಾಗಿ ನಡೆದಿರುವಂಥ ಘಟನೆ ಆಗಬಾರ್ದಿತ್ತು, ಆದ್ರೆ ಆಗಿದೆ. ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ನನ್ನ ಮಗ ಹಿಟ್ ಅಂಡ್ ರನ್ ಮಾಡಲಿಕ್ಕೆ ಹೋಗಿಲ್ಲ, ಅದು ಆಕಸ್ಮಿಕವಾಗಿ ಆಗಿರುವಂಥ ಘಟನೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ರೆಹಮಾನ್ ಹೊಳ್ಳು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿನ್ನೆ ದಾಬಾಸ್ಪೇಟೆ ಮತ್ತು ರಾಮನಗರ ಮುಖ್ಯ ರಸ್ತೆಯಲ್ಲಿ ಮಾಜಿ ಸಚಿವರ ಪುತ್ರ ಆಗಿರುವಂಥ ಶಶಾಂಕ್ ಅವರು, ಅಂದರೆ ಎಚ್ ಎಂ ರೇವಣ್ಣ ಅವರ ಪುತ್ರ ಆಗಿರುವಂಥ ಶಶಾಂಕ್ ಅವರು ಆಕ್ಸಿಡೆಂಟ್ ಅನ್ನು ಮಾಡಿ ಎಸ್ಕೇಪ್ ಆಗುವಂಥ ಪ್ರಯತ್ನವನ್ನು ಮಾಡಿದ್ರಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದೆ. ಹಿಟ್ ಅಂಡ್ ರನ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂದ್ರೆ ಸ್ಥಳದಲ್ಲೇ ಒಬ್ಬ ವ್ಯಕ್ತಿ ಸಾವನ್ನಪ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟೀಕರಣ ಕೊಡಲಿಕ್ಕೆ, ಮಾತಾಡಲಿಕ್ಕೆ ಸ್ವತಃ ಮಾಜಿ ಸಚಿವರಾಗಿರುವಂತಹ ಎಚ್ ಎಂ ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ನೇರವಾಗಿ ಕೇಳಲಿಕ್ಕೆ ಹೋಗ್ತೀನಿ. ಸರ್, ಏನಾಯಿತು ಘಟನೆ? ನಿನ್ನೆ ನಡೆದಿರ್ತಕ್ಕಂಥ ಅಪಘಾತಕ್ಕೆ ನಾನು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿ ನನಗೂ ನೋವಿದೆ. ಒಬ್ಬ 28 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ ಅಂದರೆ ಅವರ ತಂದೆ ತಾಯಿಗೆ, ಅವ್ರ ಸಂಸಾರಕ್ಕಾಗಿರ್ತಕ್ಕಂಥ ನೋವನ್ನು ಭರಿಸಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರು ತಡ್ಕೊಳ್ಳಿ ಅಂತೇಳಿ. ಆದರೆ ಘಟನೆ ಹೇಗಾಗಿದೆ ಅನ್ನೋದನ್ನು ವಿಸ್ತೃತವಾಗಿ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ಆಗ್ತಾಯಿದೆ. ಅದಕ್ಕೆ ನಾನು ನನ್ನ ಸ್ಪಷ್ಟೀಕರಣ ಇಷ್ಟೇ. ನಿನ್ನೆ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಒಂದು ದೇವಿ ಪೂಜೆ ಮಾಡಿ, ನಾನು ದೀಪಾರಾಧನೆ ಪೂಜೆ ಮಾಡಿಸಿ, ನಮ್ಮ ಸಂಬಂಧಿಕರು, ನನ್ನ ಆತ್ಮೀಯರು, ಮಾಧ್ಯಮದವರು, ಮಿತ್ರರು ಎಲ್ಲ 100 ಜನ ಸೇರಿ ಮನೆಯಲ್ಲೇ ಇದ್ದು 6ರಿಂದ 10 ಗಂಟೆವರೆಗೂ ಪೂಜೆ ಮಾಡಿ 10ವರೆಗೆ ಎಲ್ಲರೂ ಪ್ರಸಾದ ಸ್ವೀಕರಿಸಿ ಒಳ್ಳೆಯ ಒಂದು ಸಂತೋಷದ ಕಾರ್ಯ ಮಾಡಿ, ನಮಗಿರೋಂಥ ಕಷ್ಟ ತಪ್ಪಿಸಪ್ಪ, ನಮ್ಗೆ ಒಳ್ಳೇದು ಮಾಡಪ್ಪ ಅಂತ ಭಗವಂತ ದೇವಿನ ಕೇಳಿಕೊಂಡು ಹೊರಟೋ ಸಂದರ್ಭದಲ್ಲಿ ನನ್ನ ಮಗ, ನನ್ನ ಸೊಸೆ, ನನ್ನ ಮಗಳು ಅಂತಿನವಳು, ನನ್ನ ಸೊಸೆ, ನನ್ನ ಮೊಮ್ಮಗಳು, ನನ್ನ ಬೀಗರು, ಮತ್ತು ಡ್ರೈವರು ನಮ್ಮ ಕಾರಲ್ಲಿ ಹೊರಟಿದ್ದಾರೆ. ಅವ್ರು ಬರೋವಂಥ ಸಂದರ್ಭದಲ್ಲಿ ಉಡ್ಯಾಮನಹಳ್ಳಿಗೂ ಮತ್ತು ಸಿಡಿನಹಳ್ಳಿ ಮಧ್ಯದಲ್ಲಿ ಎದುರುಗಡೆಯಿಂದ 2 ವೆಹಿಕಲ್ 2 ವೀಲರ್ಸ್ ಇಬ್ಬರು ಜೋರಾಗಿ ಬಂದಿದ್ದಾರೆ. ಅವರಿಬ್ಬರು ಒಂಥರ ನಾನು ಮುಂದೆ ಅಂತ ಬರೋದ್ರಲ್ಲಿ ಅವರಿಬ್ಬರ ತಡ್ಕಾಟದಲ್ಲಿ ಕಾರಿನ ಬಲಭಾಗಕ್ಕೆ, ನಾವು ಮಾಗಡಿ ಕಡೆಯಿಂದ ಬರ್ತಾಯಿದ್ದೀವಿ, ಅವ್ರು ಆ ಕಡೆಯಿಂದ ಬರ್ತಾಯಿದ್ದಾರೆ, ಬಲಭಾಗದ ಮುಂದಿನ ಟೈರ್ ಮೇಲೆ ತಗಲಿ ಹತ್ತಿರ ತಲೆಗೇಟಾಗಿ ಸಾವನ್ನಪ್ಪಿದ್ದಾನೆ. ಆದರೆ ನಾನು ಅದನ್ನು ಪಾಪ ಆವಾಗ ನಿಲ್ಲಿಸ್ಬೇಕಾಗಿತ್ತು, ನೋಡಬೇಕಾಗಿತ್ತು. ಅವನಿಗೆ ಗಾಬರಿ ಆಗಿದ್ದಾನೆ. ಮಗು ಇತ್ತು, ನನ್ನ ಸೊಸೆ ಇದ್ಲು, ಅದರಿಂದ ಗಾಬರಿಯಾಗಿ ಮುಂದಕ್ಕೆ ಬಂದಿದ್ದಾನೆ. ಆಮೇಲೆ ಗಾಡಿನ ಸರೆಂಡ್ರು ಮಾಡಿದ್ದಾನೆ. ಇವನು ಡ್ರೈವರು ಅಲ್ಲೇ ಇದ್ದಾನೆ. ಅದೆಲ್ಲ ನಡೆದಿದೆ. ಆದರೆ ನನಗೆ ನೋವಾಗಿದ್ದೇನಪ್ಪ ಅಂದರೆ, ಅವ್ರು ಯಾರೋ ಒಂದು ಸ್ಟೇಟ್ಮೆಂಟ್ ಮಾಡಿದರು. ಅವರ ರಾಕೇಶ್ ಅಂತನೋ ಮಾಗಡಿ ಫಾರ್ಮ್ ಹೌಸಲ್ಲಿ ಕುಡಿದು ಬಂದು ಅವನೇ ಡ್ರೈವ್ ಮಾಡ್ತಿದ್ದ, ಅವನೇ ಆಕ್ಸಿಡೆಂಟ್ ಮಾಡ್ತಾಯಿದ್ದಾನೆ ಅಂತ. ಅದು ಸತ್ಯಕ್ಕೆ ದೂರವಾದದ್ದು. ಸತ್ಯಾಂಶ ಇದು. ಅದರಲ್ಲೂ ಇವರ ವೆಹಿಕಲ್ಲು ರಸ್ತೆ ಬಿಟ್ಟು ಆಚೆಗೆ ಹೋಗಿದೆ.
ಅವಾಯ್ಡ್ ಮಾಡೋದಕ್ಕೆ ಅಲ್ಲಿಗೆ ಬಂದು ಅವರೇ ಬಿದ್ದು ಏಟು ಮಾಡ್ಕೊಂಡು ಸತ್ತಿದ್ದಾನೆ. ಅದು ಕಾನೂನು, ನೆಲದ ಕಾನೂನು ಅದೆಲ್ಲ ಇದು ನಡೀಲಿ. ಏನು ಅದರಲ್ಲಿ ಏನು ಬರುತ್ತೋ ಫೈಂಡಿಂಗ್ಸ್ ಬರಲಿ. ಆದರೆ ರೇವಣ್ಣನ ಯಾರು ಅಂತ ಕೇಳಿದಾಗ ರೇವಣ್ಣನ ಮಗ ಅನ್ನೋದಕ್ಕೇ ಒಂದು ಆಕಸ್ಮಿಕವಾಗಿ ನಡೆದಂಥ ಈ ಘಟನೆಗೆ ಇಷ್ಟು ಪ್ರಚಾರ ಕೊಡ್ತಾರೆ ಅಂತ ಹೇಳಿದ್ರೆ ನನಗೂ ನೋವಾಗಿದೆ. ಅವನೇ ನಿಮ್ಮ ಯಾರ ಮಗ ಅಂತ ಕೇಳಿದ್ರೆ ಇನ್ನೇನು ಹೇಳೋಕ್ಕಾಗುತ್ತೆ, ರೇವಣ್ಣವ್ರ ಮಗ ಅಂದ. ಅಷ್ಟೇ ಒಂದು ದೊಡ್ಡ ರಾದ ಅಂತ ಆಗ್ತಕ್ಕಂಥದ್ದಲ್ಲ. ಬಟ್ ಸ್ಥಳೀಯರು ಹೇಳಿರೋ ಪ್ರಕಾರ ಸರ್, ರೇವಣ್ಣನ ಮಗ ಇದ್ದೀನಿ ನಾನು ಅಂತಂದು ಒಂಥರ ಪ್ರಭಾವಿ ರಾಜಕಾರಣಿ ಮಗ ಇದ್ದೀನಿ ಅನ್ನುವಂಥ ಒಂದು ಅಹಮ್ಮನ ತೋರಿಸಿದ ಅನ್ನುವಂಥ ಮಾತನ್ನ ಸ್ಥಳೀಯರು ಮಾತಾಡೋದು ಸತ್ಯಕ್ಕೆ ದೂರವಾದದ್ದು. ಆ ರೀತಿ ಮಾತಾಡೋರಲ್ಲ. ಅವನು ಯುವಕ ಕಾಂಗ್ರೆಸ್ಸಿನ ರಾಜ್ಯದ ಕಾರ್ಯದರ್ಶಿ. ಬೆಳಗ್ಗೆ ಎದ್ದರೆ ಜನ ಸ್ಪಂದನೆ ಮಾಡ್ತಿರ್ತಾರೆ. ನನ್ನ ಜೊತೆಲಿ ಅವನು ಬೆಳೀತಾ ಇದ್ದಾನೆ. ಆ ರೀತಿ ಮಾತಾಡಿಲ್ಲ, ಏನಿಲ್ಲ. ಯಾರು ಅಂದರೆ ರೇವಣ್ಣವ್ರ ಮಗ ಅಂತ ಹೇಳಿದ್ದಾನೆ. ಅದು ತಪ್ಪು ಅನ್ನೋದಾದರೆ ನಿಮ್ಮ ತಂದೆ ಹೆಸರು ನೀವು ಹೇಳ್ತೀರಾ, ಇನ್ಯಾರು ಹೇಳ್ತಾರೆ? ಅವ್ರು ರೇವಣ್ಣವ್ರ ಮಗ ಅಂದಿರೋದೇ ಅಪರಾಧ ಆಗೋದಾದ್ರೆ ಇನ್ಯಾರ ಹೆಸರು ಹೇಳೋಕ್ಕಾಗತ್ತೆ? ಅವನು ಆ ರೀತಿ ದುರ್ವರ್ತನೆಯಲ್ಲಿ ನಡ್ಕೊಂಡು ಇಲ್ಲ, ನಡ್ಕೊಳ್ಳೋವಂಥ ಮಗನೂ ಅಲ್ಲ. ನಾವು ಸುಸಂಸ್ಕೃತವಾಗಿ ಬೆಳೆಸಿದ್ದೀವಿ ಮಕ್ಕಳು. ಅಟ್ಲೀಸ್ಟ್ ಅವ್ರ ಘಟನೆ ನಡೆದಾಗ ಅಟ್ಲೀಸ್ಟ್ ಆಗ ಬಿದ್ದಿರುವಂಥ ವ್ಯಕ್ತಿನ ಆಸ್ಪತ್ರೆಗಾದ್ರೂ ಒಂದು ಪ್ರಥಮ ಚಿಕಿತ್ಸೆ ಆಗಲಿ ಆಸ್ಪತ್ರೆಗಾದ್ರೂ ಕರ್ಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ಮಾನವೀಯತೆ ದೃಷ್ಟಿಯಿಂದ ಇರಬೇಕಿತ್ತಲ್ಲ ಸರ್. ಹಾಗೆ ಹಿಟ್ ಅಂಡ್ ರನ್ ಮಾಡ್ಲಿಕ್ಕೆ ಏನಾದರೂ ಹೋದ್ರ? ಹಿಟ್ ಆ್ಯಂಡ್ ರನ್ ಮಾಡಿದ್ದಿದ್ರೆ ಸ್ಟೇಷನ್ ಗಾಡಿನೇ ಕೊಡ್ತಿರ್ಲಿಲ್ಲ, ಬಂದ್ಬಿಡ್ಬೋದಾಗಿತ್ತು. ಆದರೆ ಮಗು ಇತ್ತು, ಹೆಂಡ್ತಿ ಹೆಣ್ಣು ಮಗಳಿದ್ಲು. ರಾತ್ರಿ 10:30 ಗಂಟೆಯಿಂದ 11 ಗಂಟೆ ಟೈಮಲ್ಲಿ ಆಗಿರ್ತಕ್ಕಂಥದ್ದು. ಅದರಿಂದ ಗಾಬರಿಯಾಗಿ ಬಂದಿದ್ದಾನೆ ಹೊರತು ಅಂಥ ಕೆಲಸ ಮಾಡೋದನ್ನಲ್ಲ. ಹಿಟ್ ಆ್ಯಂಡ್ ರನ್ನು ಅಲ್ಲ. ಅವ್ನು ಡ್ರೈವು ಮಾಡಿಲ್ಲ ಮೊದಲನೇದಾಗಿ. ಇದೆಲ್ಲ ಸತ್ಯಕ್ಕೆ ದೂರವಾದದ್ದು. ಅಪಾದನೆ ಪಾಪ ಅವರು ನೋವಿನಿಂದ ಮಾತಾಡಿದ್ದಾರೆ. ಅದು ಪ್ರಚಾರ ಆಗ್ತದೆ. ಇದು ಪ್ರಚಾರಕ್ಕೆ ಸತ್ಯವನ್ನು ಪ್ರಚಾರ ಮಾಡಿ ಅಂತ ಕೇಳ್ಬೋದು. ಪೊಲೀಸರು ಏನಾದರೂ ಸಂಪರ್ಕಿಸುವಂಥ ಪ್ರಯತ್ನ ಮಾಡಿದ್ದಾರೆ ಸರ್? ಏನಂತ? ನಾನೇ ಹಿಂದೆ ಜಸ್ಟ್ ಬಂದೆ, ಬಾಗಡೆಯಿಂದ ಬಂದು ನಾನೇ ಆಂಬುಲೆನ್ಸ್ ಕರೆಸಿ ಬಾಡಿನ ಆಸ್ಪತ್ರೆಗೆ ಕರೆಸಿದ್ದೀನಿ. ಅವ್ರೀಗ ಇವತ್ತೆಲ್ಲ ದುಃಖದ ಸಮಯ. ಅವರು ಕಾರ್ಯ ಅವ್ರು ಮಾಡ್ತಾಯಿದ್ದಾರೆ, ಎಕ್ಸಾಮಿನ್ ಮಾಡ್ತಾಯಿದ್ದಾರೆ, FIR ಆಗಿದೆ. ನನ್ನ ವೋಟರೇ ಅವ್ರ ಮನೆ, ಗುಡ್ಡೇಗೌಡ ಅಂತೇಳಿ ನನಗೆ ಗೊತ್ತಿರೋರೇ. ಮಾತಾಡ್ತಿಲ್ಲ. ಆಮೇಲೆ ಈ ಹುಡುಗ ಯಾರು ಹಾಕಿ ಮಾತಾಡಿದಾರೋ ಟಿ ವಿಗೆ, ಆತನು ನನ್ನ ಊರು, ಸ್ವಂತ ಊರಿನವ್ರೆ. ಈ ಹುಡುಗ ಸತ್ತಿರೋ ಹುಡುಗನ ಅಕ್ಕನ ಗಂಡ. ಅದರಿಂದ ನೋವಿರುತ್ತೆ. ಘಟನೆ ಸರಿಯಾಗಿ ಅರ್ಥೈಸ್ಕೊಳ್ಳೋಕ್ಕಾಗ್ದೇ ಕೊಟ್ಟಂಥ ಸ್ಟೇಟ್ಮೆಂಟ್ ಅಂತ ಭಾವಿಸ್ತೇನೆ. ಅವ್ರ ಅನಿಸಿಕೆಯೂ ನಾವಿಲ್ಲ. ದುಃಖದ ಸಮಯದಲ್ಲಿ ಅವ್ರೇನು ಹೇಳ್ತಾರೆ ಅಂತ ನಾನು ಅದನ್ನು ನಮಗೂ ನೋವಿದೆ. ಕೈಗೆ ಬಂದ ಮಗ ಇಲ್ಲ, ಕೈಗೆ ಬಂದ ಮಗ ಅಂತಕ್ಕಂಥದ್ದಲ್ಲ, ನಮಗೂ ನೋವಿದೆ. ಆದರೆ ಆಕ್ಸಿಡೆಂಟ್ ಅನ್ನೋದೇ ಒಂದು ಏನೋ ಇದಕ್ಕಾಗಿ ಬೆನಿಫಿಟ್ಗೆ ಮಾಡಿರೋದೋ ಇಲ್ಲ ಬೇರೆ ಥರ ಮಾಡಿದರೆ ಅದಕ್ಕೆ ಏನೋ ಇರ್ತದೆ. ಏನಿಲ್ಲ, ಆಕ್ಸಿಡೆಂಟ್ ಈಸ್ ಆಕ್ಸಿಡೆಂಟ್. ಬಟ್ ಆಗಬಾರ್ದಾಗಿತ್ತು. ಅದು ಯಾವ ರೀತಿ ಆಯಿತು, ಏನಾಯಿತು ಅನ್ನೋದನ್ನು ಲೆಟ್ ದಿ ಇನ್ವೆಸ್ಟಿಗೇಷನ್ ಶುಡ್ ಟೇಕ್ ಪ್ಲೇಸ್. ನಮ್ಮ ಗಾಡಿಗೆ ಡಾಕ್ಯುಮೆಂಟ್ ಇದೆ, ಇನ್ಶೂರೆನ್ಸ್ ಇದೆ, ಹುಡುಗನ ಡ್ರೈವರ್ ಲೈಸೆನ್ಸ್ ಇದೆ, ಕಳ್ತನ ಏನಿಲ್ಲ. ನಡೀಲಿ, ಗೊತ್ತಾಗಲಿ. ಅವ್ರಿಗೆ ಇನ್ಶೂರೆನ್ಸು ಒಳ್ಳೆ ದುಡ್ಡು ಸಿಗಲಿ. ನಾನು ಕೂಡ ಹುಡುಗಿ ಮದುವೆ ಅದಕ್ಕೆ ನಾನು ಸಹಾಯ ಮಾಡ್ತೀನಿ. ನನ್ನ ಕ್ಷೇತ್ರದವರು ನನಗೂ ಇಷ್ಟು ಬೆಳೆಸಿದ್ದಾರೆ. ಇಂಥವು ನನ್ನ ಜೀವನದಲ್ಲಿ ಒಂದು ಘಟನೆಯೂ ನಡೆದಿಲ್ಲ. ಇವತ್ತಿಗೂ ನಾನು ಬಾಗಡಿಲಿ MLA ಇದ್ದಿದ್ರು MLAಗೆ ಇರುವಷ್ಟು ಗೌರವ ನನಗಿದೆ. ಅದು ನನಗೂ ಹಿರಿಮೆ ಇದೆ. ಇದು HM ರೇವಣ್ಣವರ ಮಾತಾಗಿದೆ. ಆಕಸ್ಮಿಕವಾಗಿ ನಡೆದಿರುವಂಥ ಘಟನೆ ಆಗಬಾರ್ದಿತ್ತು, ಆದ್ರೆ ಆಗಿದೆ. ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ನನ್ನ ಮಗ ಹಿಟ್ ಅಂಡ್ ರನ್ ಮಾಡಲಿಕ್ಕೆ ಹೋಗಿಲ್ಲ, ಅದು ಆಕಸ್ಮಿಕವಾಗಿ ಆಗಿರುವಂಥ ಘಟನೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ರೆಹಮಾನ್ ಹೊಳ್ಳು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.